ಕಾಡು ಪ್ರಾಣಿ ಪಕ್ಷಿಗಳ ಬೇಟೆಗೆ ತೆರಳಿದ್ದ ಬಾಲಕನೋರ್ವ ಬಂದೂಕಿನ ಗುಂಡಿಗೆ ನಿಗೂಢವಾಗಿ ಸಾವನ್ನಪ್ಪಿದ ಪ್ರಕರಣ ಜೂನ್ 28 ಬೆಳಗ್ಗೆ 10 ಗಂಟೆಗೆ ಬೆಳಕಿಗೆ ಬಂದಿದೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ಕೋಟೆ ಬಡಾವಣೆಯಲ್ಲಿ ಈ ಒಂದು ಘಟನೆ ಜರುಗಿದೆ. ಕೋಟೆ ಬಡಾವಣೆಯ ನಿವಾಸಿ 14 ವರ್ಷದ ಮಹೇಶ್ ಎಂಬ ಬಾಲಕ ಬಂದೂಕಿನ ಗುಂಡಿಗೆ ನಿಗೂಢವಾಗಿ ಬಲಿಯಾಗಿದ್ದಾನೆ. ಕೋಟೆ ಬಡಾವಣೆಯ ಪಕ್ಕದ ನುಂಕಿಮಲೆ ಬೆಟ್ಟದಲ್ಲಿ ಈ ಒಂದು ಘಟನೆ ನಡೆದಿದ್ದು, ಮೃತ ಮಹೇಶ್ ಮೃತದೇಹವನ್ನ ರಹಸ್ಯವಾಗಿ ಸುಟ್ಟು ಹಾಕಲಾಗಿದೆ. ಈ ಪ್ರಕರಣವೂ ಕೂಡ ಇದೀಗ ಬಯಲಾಗಿದೆ. ಮಹೇಶನ ನಿಗೂಢ ಸಾವಿನ ಹಿಂದೆ ಫ್ರೀ ಪ್ಲಾನ್ ಮರ್ಡರ್ ನಡೆದಿದೆಯಾ ಎಂಬಂತಹ ಶಂಕೆಯೂ ಕೂಡ ವ್ಯಕ್ತವಾಗಿದೆ. ಬೇಟೆಗೆ ತೆರಳಿದ್ದ ಆ ಇಬ್ಬರು ಬಾಲಕರು ಯಾರೆಂದು ಕೂಡ ಗುಟ್ಟು ಬಿಟ್ಟುಕೊಡದ ಆರೋಪಿಗಳು ಪ್ರಕರಣವನ್ನ ಮುಚ್ಚಿ ಹಾಕಿದ್ದರು. ಚಿತ್ರದುರ್ಗದ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಅವರಿಗೆ ಪ್ರಕರಣ ಮುಚ್ಚಿ ಹಾಕಿರುವ ಕುರಿತು ಖಚಿತ ಮಾಹಿತಿ ಸಿಕ್ಕಿತು. 3 ತಿಂಗಳ ಹಿಂದೆ ನಿಗೂಢವಾಗಿ ಪ್ರಕರಣದ ತನಿಖೆ ನಡೆಸುವಂತೆ ಈ ಒಂದು ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಅವರು ಆದೇಶವನ್ನು ಹೊರಡಿಸಿದ್ದರು. ಈ ಬೆನ್ನಲ್ಲೇ ಅಲರ್ಟ್ ಆಗಿದ್ದ ಮೊಳಕಾಲ್ಮೂರಿನ ಸಿಪಿಐ ವಸಂತ್ ಅಸೋಡೆ, ಪಿಎಸ್ಐ ಪಾಂಡುರಂಗ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸಲಾಗಿತ್ತು. ಇದೀಗ ನಿಗೂಢವಾಗಿ ಮೃತದೇಹ ಸುಟ್ಟು ಹಾಕಿದ್ದ ಆರೋಪಿ ಹೊನ್ನೂರು ಸ್ವಾಮಿಯನ್ನ ಕರೆತಂದು ಪೊಲೀಸರು ವಿಚಾರಣೆ ನಡೆಸಿದ ಬಳಿಕ ಸ್ಫೋಟಕ ಅಂಶ ಬೆಳಕಿಗೆ ಬಂದಿದೆ. ಇನ್ನು ಅಕ್ರಮ ಬಂದೂಕು ಇಟ್ಟುಕೊಂಡಿದ್ದಂತಹ ಆರೋಪಿ ನಾಗರಾಜ್ ಎಂಬಾತನ ವಿರುದ್ಧವೂ ಕೂಡ ಮೊಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಆರೋಪಿಗಳಾದ ಹೊನ್ನೂರು ಸ್ವಾಮಿ ಮತ್ತು ನಾಗರಾಜ್ ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಮಹೇಶನ ತಾಯಿ ಮಹಾದೇವಿ ಅವರಿಂದ ಈಗಾಗಲೇ ದೂರನ್ನ ಪಡೆದು ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ. ಆರ್ಮ್ಸ್ ಆಕ್ಟ್ ಹಾಗೂ ಐಪಿಸಿ 201, 304 ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡಿದ್ದು ತನಿಖೆ ಆರಂಭಿಸಿದ್ದಾರೆ. ಇನ್ನು ಈ ಘಟನೆ ನಡೆದು 3 ತಿಂಗಳ ಬಳಿಕ ಈಗಾಗಲೇ ಪ್ರಕರಣ ಬೆಳಕಿಗೆ ಬಂದಿದೆ. ಸಾರ್ವಜನಿಕ ವಲಯದಲ್ಲಿ ಪೊಲೀಸರ ನಡೆಯ ಕುರಿತು ಕೂಡ ಭಾರಿ ಅನುಮಾನ ವ್ಯಕ್ತವಾಗಿದೆ. ಈ ಘಟನೆಯ ಬಗ್ಗೆ ತನಿಖೆ ಮಾಡದೆ ಸುಮ್ಮನಿದ್ರ ಮೊಳಕಾಲ್ಮೂರು ಪೊಲೀಸರು ಎಂಬ ಅಂಶಗಳು ಕೂಡ ಚರ್ಚೆಗೆ ಆರಂಭವಾಗಿದೆ. ಬಂದೂಕಿನ ಗುಂಡಿಗೆ ಬಲಿಯಾಗಿ ಮಹೇಶ್ ಸಾವಿನ ಸುತ್ತ ಭಾರೀ ಅನುಮಾನದ ಉತ್ತವೇ ವ್ಯಕ್ತವಾಗ್ತಾ ಇದೆ.